ಬೆಂಗಳೂರಿನಲ್ಲಿ ಬಿಎಂಟಿಸಿಯನ್ನೇ ನಂಬಿ ಸಾವಿರಾರು ಪ್ರಯಾಣಿಕರು ನಿತ್ಯ ಸಂಚಾರ ಮಾಡ್ತಾರೆ. ಆದರೆ ಕೆಲ ಚಾಲಕರ ನಿರ್ಲಕ್ಷ್ಯದಿಂದ ಹೇಗಪ್ಪ ಬಸ್ ಹತ್ತಿ ಹೋಗೋದು ಅನ್ನಿಸ್ತಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರು ಸಂಚಾರ ನಾಡಿಯಲ್ಲಿ ಇದೆಂತಹ ನಿರ್ಲಕ್ಷ್ಯ. ಬಸ್ ಓಡಿಸುತ್ತಾ ರೀಲ್ಸ್ ಸ್ಕ್ರಾಲ್ ಮಾಡಿದ ಬಿಎಂಟಿಸಿ ಚಾಲಕ. ಟ್ರಾಫಿಕ್ ಡೋಂಟ್ ಕೇರ್, ಪ್ರಯಾಣಿಕರಿದ್ರು ನೋ ವರಿ. ನಿರ್ಲಕ್ಷ್ಯದ ಚಾಲನೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಸಂಚಾರ ದಟ್ಟಣೆಯಲ್ಲಿ ನಮ್ಮ ಬೃಹತ್ ಬೆಂಗಳೂರು 2ನೇ ಸ್ಥಾನ ಪಡೆದಿದೆ. ಇಂತಹ ಟ್ರಾಫಿಕ್ನಲ್ಲಿ ವಾಹನ ಚಲಾಯಿಸುವವರು ಮೈಯೆಲ್ಲ ಕಣ್ಣಾಗಿಸಿಕೊಂಡಿದ್ರೂ ಸಾಲದು. ಅದರಲ್ಲೂ ಕೆಲವರಿಂದ ಏನಾದರೂ ಎಡವಟ್ಟುಗಳು ಆಗೋದನ್ನ ನಾವು ನೋಡೇ ಇರ್ತೀವಿ. ಆದರೆ ಬೆಂಗಳೂರಿನ ಬ್ಯುಸಿಯೆಸ್ಟ್ ರೋಡ್ಗಳಲ್ಲಿ ಬಿಎಂಟಿಸಿ ಬಸ್ ಚಾಲಕ ನಿರ್ಲಕ್ಷ್ಯ ಚಾಲನೆ ಮಾಡಿರುವ ವಿಡಿಯೋ ಒಂದು ಸಖತ್ ವೈರಲ್ ಆಗಿದೆ. ಚಾಲಕನ ನಂಬಿ ನಾವು ಬಸ್ ಹತ್ತೋ ಜನರು ಹೀಗಾದ್ರೆ ಹೇಗಪ್ಪ ಬಸ್ ಹತ್ತೋದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಬಸ್ ಓಡಿಸುತ್ತಲೇ ರೀಲ್ಸ್ ವೀಕ್ಷಣೆ. ಹೊಸೂರು ರೋಡ್ ಟು ಲಾಲ್ಬಾಗ್ ನಡುವೆ ಸಂಚರಿಸುವ ಬಸ್ ಒಂದರ ಚಾಲಕ ಟ್ರಾಫಿಕ್ ನಡುವೆ ರೀಲ್ಸ್ ನೋಡುತ್ತಾ ಬಸ್ ಓಡಿಸ್ತಾ ಇರೋ ವಿಡಿಯೋ ಸಖತ್ ವೈರಲ್ ಆಗಿದೆ. 2 ದಿನಗಳ ಹಿಂದೆ ಸಂಜೆ 5 ಗಂಟೆ ಸುಮಾರಿಗೆ ಸಂಚರಿಸುವ ವೇಳೆ ಟ್ರಾಫಿಕ್ ನಡುವೆ ಬಸ್ ಚಲಾಯಿಸುತ್ತಲೇ ಸ್ಟೇರಿಂಗ್ ಮೇಲೆ ಮೊಬೈಲ್ ಹಿಡಿದು ರೀಲ್ಸ್ ಸ್ಕ್ರಾಲ್ ಮಾಡಿದ್ದಾರೆ. ಇದನ್ನ ಅದೇ ಬಸ್ನಲ್ಲಿ ಡ್ರೈವರ್ ಸೀಟಿನ ಹಿಂಬದಿ ಕುಳಿತಿದ್ದ ಮಹಿಳಾ ಪ್ರಯಾಣಿಕರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದದ್ದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕಿ ಚಾಲಕನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಅಂತರ ಕಾಯ್ದುಕೊಳ್ಳದೆ ಚಾಲನೆ. ಇನ್ನು ಇದೇ ರೀತಿ ಮತ್ತೊಬ್ಬ ಚಾಲಕನ ನಿರ್ಲಕ್ಷ್ಯದ ಚಾಲನೆ ವಿಡಿಯೋ ಕೂಡ ವೈರಲ್ ಆಗಿದೆ. ಈತ ಏರ್ಪೋರ್ಟ್ ಬಸ್ ಒಂದರ ಚಾಲಕ. ಟ್ರಾಫಿಕ್ನಲ್ಲಿ ನಿಂತಿದ್ದ ಕಾರ್ ಒಂದರ ಹಿಂಭಾಗಕ್ಕೆ ಡಿಕ್ಕಿ ಹೊಡೆಯುವ ಹಾಗೆ ಬಂದು ಬಸ್ ನಿಲ್ಲಿಸಿದ್ದು, ಬಳಿಕ ಇನ್ನೇನು ಕಾರ್ಗೆ ಟಚ್ ಆಯ್ತು ಅನ್ನುವಷ್ಟರಲ್ಲಿ ವಾಪಸ್ ಹಿಂದಕ್ಕೆ ತೆಗೆದು ಬಸ್ ನಿಲ್ಲಿಸಿದ್ದಾನೆ. ವಾಹನ ಒಂದರ ಹಿಂದೆ ನಿಲ್ಲಿಸಬೇಕಾದ್ರೆ ಕನಿಷ್ಠ ಅಂತರವನ್ನಾದ್ರೂ ಕಾಯಬೇಕು. ಆದರೆ ಬಿಎಂಟಿಸಿ ಬಸ್ ಚಾಲಕ ಕಂಪ್ಲೀಟ್ ಕಾರನ್ನ ಟಚ್ ಮಾಡುವ ಹಾಗೆಯೇ ನಿಲ್ಲಿಸಿದ್ದು ಕಾರ್ ಚಾಲಕನಿಗೆ ಕೊಂಚ ಗಾಬರಿಯನ್ನ ಉಂಟು ಮಾಡಿದೆ. ಸದ್ಯ ಸಿಸಿ ಕ್ಯಾಮೆರಾದಲ್ಲಿ ಬಸ್ ಚಾಲಕನ ನಿರ್ಲಕ್ಷ್ಯ ರೆಕಾರ್ಡ್ ಆಗಿದ್ದು, ಕೆಲ ಚಾಲಕರು ಯಾಕಿಂಗೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ಟಾರೆ ಈ ರೀತಿಯ ಘಟನೆ ಕೆಲ ಚಾಲಕರಿಂದ ಕಾಮನ್ ಅನ್ನುವಂತಾಗಿದೆ. ಕೂಡಲೇ ಈ ಬಗ್ಗೆ ಬಿಎಂಟಿಸಿ ಆಡಳಿತ ಮಂಡಳಿ ಕ್ರಮಕ್ಕೆ ಮುಂದಾಗಬೇಕಿದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.